ಸಾಮಾನ್ಯವಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳು ಅಥವಾ ಬಿಗ್ ಪರ್ಸ್ನಾಲಿಟೀಸ್ ಯಾರಿರ್ತಾರೆ ಅವರಿಗೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಸೊ ಆ ಥರ ಟೀಕೆ ಟಿಪ್ಪಣಿಗಳಲ್ಲಿ ಹೆಸರುವಾಸಿಯಾದಂತಹ ಟ್ರೆಂಡಿಂಗ್ ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರೋಲ್ ಸಾಂಗ್ ಮಾಡಿದ್ರು. ಅದಕ್ಕೆ ನೀವು ಸ್ಟೆಪ್ ಹಾಕಬೇಕು ಅಂದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಅಂತ? ಫಸ್ಟ್ ನನ್ನ ರಿಯಾಕ್ಷನ್ ಇದು ಆ್ಯಕ್ಚುಲಿ ಸಾಂಗ್ ಇದು ಹಾಡ ಇದು ಅಂತ ನನಗೆ ಯೋಚನೆ ಬಂತು. ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಅವರೊಟ್ಟಿಗೆ ಮುಂಚೆನೂ ಕೆಲಸ ಮಾಡಿದ್ದೀನಿ. ಸೊ ಸಾಂಗಿಗೆ ಹೋಗೋ ಮುಂಚೆ ಆ ಪ್ರಿಪ್ರೇಷನ್ ರಿಹರ್ಸಲ್ಸ್ ಅಂತ ನಂಗೆ ಮಾಡಿದ್ವಿ ನಾವು, ನಂಗೆ ಬೇಕಿತ್ತು ಅದಕ್ಕೆ. ಸೊ ಅವಾಗ ಕೇಳಬೇಕಾದ್ರೆ ಓಕೆ ಟ್ರೋಲ್ ಆಗುತ್ತೆ ಸ್ಟಾರ್ಟಿಂಗ್ ಲೈನ್ ಓಕೆ, ಬಟ್ ಆಮೇಲೆ ಲಿರಿಕ್ಸ್ ಕೇಳಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಹಾಡ ಅಂತ ಬಂತು. ಬಟ್ ಆ ಶೂಟ್ ಮಾಡೋ ರೀತಿ ಆಗಿರಲಿ, ಅದನ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು, ಮಜವಾಗೂ ಇರಬೇಕು, ಇನ್ನೊಂದು ಕಡೆ ಸರ್ ಏನೋ ಹೇಳೋಕ್ಕೆ ಹೊರಟಿದ್ದಾರಾ, ಸಿನಿಮಾಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ. ಒಟ್ಟಿನಲ್ಲಿ ನನಗೆ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಯಾರಿಗೂ ಸಿಗಲ್ಲ ಅಷ್ಟು ಈಸಿಯಾಗಿ. ನಾರ್ಮಲ್ ಸಾಂಗ್ ಸಿಗುತ್ತೆ, ಡಾನ್ಸ್ ನಂಬರ್ ಸಿಗುತ್ತೆ, ಅಥವಾ ಲವ್ ಸಾಂಗ್ ಸಿಗುತ್ತೆ. ಸೊ ಈ ಥರ ಒಂದು ಕ್ರಿಯೇಟಿವ್ ಸಾಂಗ್ ನಂಗೆ ಸಿಕ್ಕಿದೆ ಅಂತ ನನ್ನ ಕರಿಯರಲ್ಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಗೆ ಅನಿಸಿದ್ಯಾ ನಿಮ್ಮನ್ನು ಯಾರೋ ಟ್ರಾಲ್ ಮಾಡಿದಾಗ ನನ್ನೇ ಟ್ರಾಲ್ ಮಾಡಿಬಿಟ್ಟಿದ್ದಾರಲ್ಲಪ್ಪ ಅಂದ್ಬಿಟ್ಟು ಇವಾಗ ಈ ಸಾಂಗ್ ಆದಮೇಲೆ ಎಷ್ಟು ಜನ ಟ್ರೋಲ್ ಆದವ್ರ ಬಗ್ಗೆ ನಾನು ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅನಿಸ್ತಾ? ಆ್ಯಕ್ಚುಲಿ ಇವಾಗ ನೀವು ಹೇಳಾದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಅಲ್ಲ, ಸಮಥಿಂಗ್ ವೆರಿ ಯೂನೀಕ್. ಖುಷಿಯಾಗುತ್ತೆ ಟ್ರೋಲ್ ಮಾಡೋರನ್ನ ನಾವು ಟ್ರೋಲ್ ಒಂದ್ಸತಿ ಮಾಡಿದ್ದೀವಿ ಅಂತ. ಸೊ ಅದನ್ನ ಒಳ್ಳೆ ರೀತಿಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಸೊ ಐ ಆಮ್ ಹ್ಯಾಪಿ. ಉಪ್ಪಿ ಸರ್ ಬಗ್ಗೆ ಹೇಳೋದಾದರೆ ನೀವು ಅವ್ರನ್ನ ತುಂಬ ಸೆಟ್ಟಲ್ಲಿ ಹತ್ತಿರದಿಂದ ನೋಡಿದ್ದೀರಾ, ಅವ್ರ ಕೆಲಸವನ್ನು ಹತ್ತಿರದಿಂದ ನೋಡಿದ್ದೀರಾ. ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು. ಸೂಪರ್ ಸರ್, ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ, ಓಡಾಡ್ತಿರ್ತಾರೆ. ಏನು ಮಾಡಬೇಕು, ಬೆಸ್ಟ್ ಏನು ಮಾಡಬೇಕು, ಈ ಪ್ರತಿಯೊಂದು ಫ್ರೇಮಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಎಷ್ಟೇ ಓಡಾಡ್ತಿದ್ರೂ 24 hours ಯೋಚನೆ ಮಾಡ್ತಾ ಇದ್ರೂ ಅಷ್ಟೇ ಕಾಮಾಗಿ ಕಂಪೋಸ್ಡಾಗಿ ಡೈರೆಕ್ಷನ್ ಮಾಡ್ತಾರೆ. ಆ್ಯಂಡ್ ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅದೊಂದು ಖುಷಿ. ನನಗೆ ಆ ಭಯ ಇತ್ತು ಹೇಗಿರುತ್ತೆ, ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ಕಡೆಯಿಂದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರಿಗೇನು ಬೇಕು ಈ ಪಾತ್ರದಿಂದ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಸೊ ಅದು ನಮಗೂ ಈಸಿ ಆಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ತುಂಬ ಮೋಟಿವೇಟ್ ಮಾಡ್ತಾರೆ ಸೆಟ್ಟಲ್ಲಿ ಎಲ್ಲರನ್ನ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರನ್ನ ನೋಡೋಕ್ಕೆ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವ್ರ ವ್ಯಕ್ತಿತ್ವ ನೋಡಿ ನಾನು ಆ್ಯಸ್ ರೀಶ್ಮಾ ತುಂಬ ಕಲಿಯೋಕ್ಕೆ ಸಿಕ್ತು. ಸೂಪರ್. ಅಂದರೆ ಉಪ್ಪಿ ಸರ್ ಅಂದಾಗ ಈಸ್ ಅ ಲೆಜೆಂಡ್ ಡೈರೆಕ್ಟರು. ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರಿದ್ದಾರೆ, ವೆಲ್ ಆ್ಯಂಡ್ ಫೈನ್. ನಿಮಗೆ ಒಬ್ಬ ನ್ಯೂ ಕಮರ್ ಆಗಿ ಹೋದಾಗ ಸೆಟ್ಗೆ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂತ ಒಂದು ಸಣ್ಣ ಅಳುಕಿರುತ್ತೆ. ಅದನ್ನು ಕಂಫರ್ಟಬಲ್ ಫೀಲ್ ಮಾಡಿಸಿದ್ದು ಹೇಗೆ ಅಂತ ಫಸ್ಟ್ ಡೇನೇ ನಿಮಗೆ? ಫಸ್ಟ್ ಡೇ ನಾನು ಅವ್ರ ಆಫೀಸಿಗೆ ಹೋದಾಗ ಈ ಥರ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಆವಾಗಲೇ ತುಂಬ ಈಸ್ ವೆರಿ ಗುಡ್ ಲಿಸನರ್. ಕೇಳಿಸ್ಕೋತಾರೆ, ಅವ್ರ ಕಂಪ್ಲೀಟ್ ಅಟೆನ್ಷನ್ ನಮ್ಗೆ ಕೊಡ್ತಾರೆ. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಅಟೆನ್ಷನ್ ನನ್ನ ಮೇಲೇ ಇರುತ್ತೆ. ಬೇರೆ ಎಲ್ಲೋ ಏನೋ ಮಾಡ್ತಿರೋದು ಅಥವಾ ಫೋನಲ್ಲಿ ಏನೋ ಮಾಡ್ತಿರೋ ಆ ಥರ ಮಾಡೋದೇ ಇಲ್ಲ ಸರ್. ಸೊ ಆ ಟೈಮ್ ಕೊಡ್ತಾರಲ್ಲ ನಮಗೆ, ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್. ಬಿಕಾಸ್ ಅವರೆಷ್ಟು ಬ್ಯುಸಿಯಾಗಿರ್ತಾರೆ, ಅವ್ರ ಸ್ಕೆಡ್ಯೂಲಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ. ಸೊ ನಾವು ಮಾತಾಡಬೇಕಾದ್ರೆ ಅವ್ರ ಟೈಮ್ ಕೊಡೋದು ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್ ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.